ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯಾಕೋಬನು ಬರೆದ ಪತ್ರಿಕೆ, ದಿ ಎಪಿಸೋಲ್ ಟು ಬೈ ಜೇಮ್ಸ್. ಯಾಕೋಬನು ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ. ಯಾಕೋಬನು ಮೊದಲನೇ ಅಧ್ಯಾಯದಲ್ಲಿ ಬರೆದಿರುವಂಥ ಒಂದು ಸಂಗತಿ ಏನಂತ ಹೇಳಿದರೆ, ಆಶೀರ್ವಾದ ಜೀವನದ 11 ರಹಸ್ಯಗಳು, 11 ಸೀಕ್ರೆಟ್ಸ್ ಆಫ್ ಎ ಬ್ಲೆಸ್ಸೆಡ್ ಲೈಫ್. ಯಾಕಂದರೆ ಧನ್ಯತೆಯ ಬಗ್ಗೆ, ಆಶೀರ್ವಾದದ ಬಗ್ಗೆ ಯಾಕೋಬನು ಮೊದಲನೇ ಅಧ್ಯಾಯದಲ್ಲಿ ಮಾತನಾಡುವಾಗ ಆ ಆಶೀರ್ವಾದಕ್ಕೆ ನಾವು ಪಾತ್ರರಾಗಬೇಕಾದ್ರೆ, ಅಂದರೆ ಆತ್ಮಿಕ ಆಶೀರ್ವಾದದ 11 ರಹಸ್ಯಗಳು, 11 ಸೀಕ್ರೆಟ್ಸ್ ಆಫ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ ಆರ್ ಬ್ಲೆಸ್ಸೆಡ್ ಲೈಫ್, ಆತ್ಮಿಕ ಜೀವನ, ಅದರಲ್ಲಿ ಆಶೀರ್ವಾದದ ಜೀವನ. ಆಶೀರ್ವಾದದ ಜೀವನದ 11 ರಹಸ್ಯಗಳಲ್ಲಿ ಮೊದಲನೆಯದು ಹೇಳಿದರೆ ಆಶ್ಚರ್ಯ ಆಗ್ಬೋದು. ಅದೇನೆಂದರೆ ವಿವಿಧ ಕಷ್ಟ, ವಿವಿಧ ಕಷ್ಟಗಳು ಅಥವಾ ನಾನಾ ವಿಧವಾದ ಕಷ್ಟಗಳು. ಯಾಕೋಬನು ಮೊದಲನೇ ಅಧ್ಯಾಯದ 2ನೇ ವಚನದಲ್ಲಿ, ಸಹೋದರಿ, ನೀವು ವಿವಿಧ ಕಷ್ಟಗಳನ್ನು ಎದುರಿಸುವಾಗ, ಹೌದು, ಅದು ನಿಮ್ಮ ನಂಬಿಕೆಯ ಒಂದು ಪರೀಕ್ಷೆ, ನಂಬಿಕೆಯ ಪರೀಕ್ಷೆ. ಕಷ್ಟಗಳು ಬಂದಾಗ ಅದನ್ನು ನಕಾರಾತ್ಮಕವಾಗಿ ನಾವುಗಳು ಪರಿಗಣಿಸಬಾರ್ದು. ಸಾಮಾನ್ಯವಾಗಿ ಕಷ್ಟಗಳು ಬಂದಾಗ ಅದನ್ನು ನೆಗೆಟಿವ್ ಆಗಿ ತಿಳ್ಕೊಳ್ತೀವಿ. ಆದರೆ ಕಷ್ಟಗಳ ಮೇಲೆ ಕಷ್ಟಗಳು, ಕಷ್ಟಗಳ ಮೇಲೆ ಕಷ್ಟಗಳು, ವೈಯಕ್ತಿಕ ಕಷ್ಟ, ಕುಟುಂಬ ಜೀವನದ ಕಷ್ಟ, ಸಭೆಯಲ್ಲಿ ಕಷ್ಟ, ಬೇರೆಯವರಿಂದ ಕಷ್ಟ, ಆ ರೀತಿಯಾಗಿ ಕಷ್ಟಗಳ ಮೇಲೆ ಕಷ್ಟಗಳು ಬರುವಾಗ ಅವೆಲ್ಲ ವೈಯಕ್ತಿಕ ಜೀವನಕ್ಕೆ ಬರುವಂಥ ವೇಳೆಯಲ್ಲಿ ನಮ್ಮ ನಂಬಿಕೆಗೆ ಅದೊಂದು ಪರೀಕ್ಷೆ ಆಗ್ತದೆ. ಇದು ಆಶೀರ್ವಾದ ಜೀವನದ ಅಥವಾ ಧನ್ಯ ಜೀವನದ ಮೊದಲನೇ ರಹಸ್ಯ, ಕಷ್ಟಗಳು, ನಾನಾ ವಿಧವಾದ ಕಷ್ಟಗಳು. ಸದ್ಯಕ್ಕೆ ನನಗೆ ನಾನಾ ವಿಧವಾದ ಕಷ್ಟಗಳು ಇವೆ. ಅದನ್ನು ನಾನು ಯಾವ ರೀತಿಯಾಗಿ ಧನ್ಯ ಜೀವನವನ್ನಾಗಿ ಮಾಡಿಕೊಳ್ಳಬೇಕು ಮುಂದೆ ನೋಡೋಣ. 2ನೇ ವಚನ, 2ನೇ ವಚನ, 2ನೇ ರಹಸ್ಯ. ಯಾಕೋಬನು ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯದಿಂದ ನಾವು ಏನು ಸ್ಟಡಿ ಮಾಡಲಿಕ್ಕಿದ್ದೇವೆ ಅಂತ ಹೇಳಿದರೆ, ಧನ್ಯ ಜೀವನದ ಅಥವಾ ಆಶೀರ್ವಾದ ಜೀವನದ 11 ರಹಸ್ಯಗಳು, 11 ಸೀಕ್ರೆಟ್ಸ್ ಆಫ್ ಎ ಬ್ಲೆಸ್ಸೆಡ್ ಲೈಫ್. ಅದರಲ್ಲಿ ಮೊದಲನೇದು ವಿವಿಧ ಕಷ್ಟಗಳು, 2ನೇದಾಗಿ ನೋಡುವಾಗ ಆನಂದದ ಸ್ವೀಕಾರ, ರಿಸೆಪ್ಷನ್ ಆಫ್ ಜಾಯ್. ಈ ಕಷ್ಟಗಳು ಬಂದ ತಕ್ಷಣ ನಮ್ಮ ಒಂದು ಪ್ರತಿಕ್ರಿಯೆ, ಓ ಅಯ್ಯೋ, ಓ ನೋ, ಈ ರೀತಿಯಾಗಿ ಮತ್ತೆ ಬಂತಾ, ಈ ರೀತಿಯಾಗೆಲ್ಲ ನಾವು ಅಂದುಕೊಳ್ತೇವೆ. ನಾನು ಆ ರೀತಿಯಾಗಿ ಅಂದಿದ್ದು ಉಂಟು, ಹೊರಗೆ ಅಂದಲಿಲ್ಲ ಅಂದರೂ ಕೂಡ ಮನಸ್ಸಿನಾಗ ಆ ರೀತಿಯಾಗಿ ಅಂದುಕೊಂಡಿದ್ದು ಉಂಟು. ಆದರೆ ಆ ಪರೀಕ್ಷೆಗಳು ನಮಗೆ ಏನು ಮಾಡ್ತದೆ ಅಂದರೆ, ಅದನ್ನು ಆನಂದದಿಂದ ಸ್ವೀಕಾರ ಮಾಡಬೇಕಂತ. ಯಾಕಂದರೆ ಈ ಕಷ್ಟಗಳು ಬರ್ತದೆ, ಕಷ್ಟಗಳಿಂದ ನಂಬಿಕೆಗೆ ಪರೀಕ್ಷೆ ಆಗ್ತದೆ, ನಂಬಿಕೆಯಿಂದ ಸಹನೆಯಿಂದ ಬರುವಂಥ ವೇಳೆಯಲ್ಲಿ ಆನಂದದಿಂದ ಅದನ್ನು ಸ್ವೀಕಾರ ಮಾಡಬೇಕು. ಆ ರೀತಿಯಾಗಿ ಮಾಡಲಿಕ್ಕೆ ನಮಗೆ ಗೊತ್ತಿಲ್ಲ. ದೇವರ ಆತ್ಮನ ಸಹಾಯ ತಗೊಂಡು, ಪ್ರಿಯ ಪವಿತ್ರ ಆತ್ಮನೇ ನನಗೆ ಸಹಾಯ ಮಾಡು, ಇಲ್ಲಿ ಒಂದು ಕಷ್ಟ, ಅಲ್ಲಿ ಒಂದು ಕಷ್ಟ, ಇಲ್ಲೊಂದು ಕಷ್ಟ. ಒಂದು ವೇಳೆ ಮನಸ್ಸಿನ ಪವಿತ್ರತೆಯ ಹೋರಾಟದಲ್ಲಿ ಒಂದು ಕಷ್ಟ, ಅಥವಾ ಮಕ್ಕಳ ವಿಷಯದಲ್ಲಿ ಒಂದು ಕಷ್ಟ, ಅಥವಾ ಸಭೆಯವರ ಮುಖಾಂತರವಾಗಿ ನಾವು ಕಷ್ಟ ಎದುರಿಸಬೇಕಾಗ್ತದೆ.
ಅಥವಾ ಆಫೀಸ್ನಲ್ಲಿ ಕೆಲಸ ಮಾಡೋ ಕ್ಷೇತ್ರದಲ್ಲಿ ವಿವಿಧ ರೀತಿಯ ಕಷ್ಟ, ಹಣದ ಕಷ್ಟ, ಮನದ ಕಷ್ಟ, ಗುಣದ ಕಷ್ಟ, ಕ್ಯಾರೆಕ್ಟರ್ ಕಷ್ಟ, ಈ ರೀತಿಯಾಗಿ ಅಥವಾ ಕೆಲವು ಸಂದರ್ಭದಲ್ಲಿ ಹೇಳಲಾಗದ ಕಷ್ಟ ಅಥವಾ ಅರ್ಥ ಮಾಡಿಕೊಳ್ಳದ ಕಷ್ಟ, ಈ ರೀತಿಯಾಗಿ ಬಂದಾಗ ಏನು ಮಾಡಬೇಕು? ಆನಂದದಿಂದ ಸ್ವೀಕರಿಸೋದು. ಟ್ರೈ ಮಾಡೋಣ. ಮೂರನೇದಾಗಿ, ಆದರೆ ದೇವರಾತ್ಮನ ಸಹಾಯದಿಂದ ಪ್ರಯತ್ನಿಸೋಣ. ಮೂರನೇದಾಗಿ, ಮೂರನೇ ವಚನದಲ್ಲಿ ತಾಳ್ಮೆ. ತಾಳ್ಮೆ. ಯಾಕೋಬನ ಪತ್ರಿಕೆ ಮೊದಲನೇ ಅಧ್ಯಾಯದಲ್ಲಿ ಧನ್ಯ ಜೀವನದ ಅಥವಾ ಆಶೀರ್ವಾದ ಜೀವನದ ಮೂರನೇ ರಹಸ್ಯ ಏನಂದರೆ ತಾಳ್ಮೆ ಇರಬೇಕು. ತಾಳ್ಮೆ ಇಲ್ಲದಿದ್ದರೆ ಆಗಲ್ಲ. ತಾಳ್ಮೆ ಉಂಟು ಮಾಡ್ತದೆ. ಆ ತಾಳ್ಮೆ ನಮಗಿರಬೇಕು. ಆದರೆ ಆ ತಾಳ್ಮೆ ಏನು ಮಾಡ್ತದೆ ಅಂತ ನೋಡುವಾಗ ನನಗೆ ಭಾಳ ಆಶ್ಚರ್ಯ ಆಯಿತು. ಅದು ನಾಲ್ಕನೇ ರಹಸ್ಯ, ಧನ್ಯ ಜೀವನದ ನಾಲ್ಕನೇ ರಹಸ್ಯ ಏನಂದರೆ ಪರಿಪೂರ್ಣತೆ. ಪರಿಪೂರ್ಣತೆ. ಈ ಪರಿಪೂರ್ಣತೆ ಹೇಗೆ ಇರ್ತದೆ ಅಂತ ಹೇಳ್ಬಿಟ್ಟು ನೋಡುವಾಗ ಅದನ್ನು ವಿವರಿಸಲಾಗಿದೆ 4ನೇ ವಚನದಲ್ಲಿ. ಯಾಕೋಬ 1:4. ಅದೇನೆಂದರೆ, ನೀವು ಸಿದ್ಧಿಗೆ ಬಂದವರು, ಪರಿಪೂರ್ಣರು, ಯಾವ ಕೊರತೆ ಇಲ್ಲದವರಾಗಿರುವಿರಿ. ವಾವ್! ನನ್ನ ಪ್ರಕಾರ ಈ ರೀತಿಯಾಗಿರೋರು ಯಾರಂದರೆ ದೇವರು ಸಿದ್ಧಿಗೆ ಬಂದವರು, ದೇವರು ಪರಿಪೂರ್ಣರು, ದೇವರಿಗೆ ಯಾವ ಕೊರತೆ ಇಲ್ಲ. ಅಂದರೆ ಆತ್ಮಿಕ ಜೀವನದ ಅಥವಾ ಧನ್ಯ ಜೀವನದ 4ನೇ ರಹಸ್ಯ ಏನಂತ ಹೇಳಿದ್ರೆ ಪರಿಪೂರ್ಣತೆ. ಇವೆಲ್ಲ ನಾವು ಆಟೋಮೆಟಿಕ್ಕಾಗಿ ಮಾಡೋದಲ್ಲ. ಇವೆಲ್ಲ ಕಷ್ಟದಿಂದ ಸ್ಟಾರ್ಟ್ ಆಗ್ತದೆ. ನಾನಾ ವಿಧವಾದ ಕಷ್ಟಗಳು, ವಿವಿಧ ಕಷ್ಟಗಳು, ಅನಂತರ ನಂಬಿಕೆಗೆ ಪರೀಕ್ಷೆ, ಅನಂತರ ಸಹನೆ ಉಂಟು ಮಾಡಿ ಕಡೆಗೆ ನಾವು ಅದನ್ನು ಆನಂದದಿಂದ ಸ್ವೀಕಾರ ಮಾಡುವಾಗ ತಾಳ್ಮೆ ಉಂಟಾಗ್ತದೆ. ತಾಳ್ಮೆಯಿಂದ ನಮಗೆ ಏನಾಗ್ತದೆ? ಪರಿಪೂರ್ಣತೆ. ವಾವ್! ಹೌದಾ? ಹಾಗಾದರೆ ಕಷ್ಟಗಳಿಂದ ಇಷ್ಟೊಂದು ಬ್ಲೆಸ್ಸಿಂಗ್ಸಾ, ಇಷ್ಟೊಂದು ಸೀಕ್ರೆಟ್ಸಾ? ಮುಂದುವರಿಸೋಣ. ಪರಿಪೂರ್ಣತೆ ಅಂತ ಹೇಳಿದ ಮೇಲೆ ಅಂದ ಹಾಗೆ 100 ಮಾರ್ಕ್ಸ್. ವಾವ್! ಮತ್ತು ಇವೆಲ್ಲ ನೋಡುವಾಗ ನಮಗೆ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಅಲ್ವ? ಕಷ್ಟ ಬಂದಾಗ ರಿಯಾಕ್ಟ್ ಮಾಡ್ತೀವಿ, ನಾವು ಪ್ರತಿಕ್ರಿಯಿಸ್ತೀವಿ. ಹಾಗಾದ್ರೆ ಏನು ಮಾಡಬೇಕು? ಇದನ್ನು ನಾವು ರಿಯಾಕ್ಟ್ ಮಾಡಬಾರ್ದು ಅಂತ ಹೇಳಿದ್ರೆ ದೇವರ ಒಂದು ಮಾತು 5ನೇ ವಚನದಲ್ಲಿ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ, ಅಂದರೆ ಈ ವಿಷಯದಲ್ಲಿ, ಕಷ್ಟಗಳ ವಿಷಯದಲ್ಲಿ ಜ್ಞಾನ ಕಡಿಮೆ, ನಂಬಿಕೆಯ ಪರೀಕ್ಷೆ ವಿಷಯದಲ್ಲಿ ಜ್ಞಾನ ಕಡಿಮೆ, ಆನಂದದಿಂದ ಸ್ವೀಕರಿಸುವ ವಿಷಯದಲ್ಲಿ ಜ್ಞಾನ ಕಡಿಮೆ, ಸಹನೆ ಉಂಟಾಗುವಂಥ ವಿಷಯದಲ್ಲಿ ಜ್ಞಾನ ಕಡಿಮೆ, ತಾಳ್ಮೆಯ ವಿಷಯದಲ್ಲಿ ಜ್ಞಾನ ಕಡಿಮೆ, ಅಥವಾ ಪರಿಪೂರ್ಣತೆ, ಆ ಒಂದು ಪರಿಪಕ್ವತೆ, ಆ ವಿಷಯದಲ್ಲಿ ಜ್ಞಾನ ಕಡಿಮೆ ಇದ್ದರೆ ದೇವರನ್ನು ಕೇಳಿಕೊಳ್ಳಲಿ. ಅಂದರೆ ಪ್ರಾರ್ಥನೆ, ಪ್ರೇಯರ್. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಯಾಕೋಬ 1ರಲ್ಲಿ ನಾವು ನೋಡುವಂಥದ್ದು ಏನಂತ ಹೇಳಿದ್ರೆ, ಧನ್ಯ ಜೀವನದ 11 ರಹಸ್ಯಗಳು, 11 ಸೀಕ್ರೆಟ್ಸ್ ಆಫ್ ಎ ಬ್ಲೆಸ್ಸೆಡ್ ಲೈಫ್. ಅದರಲ್ಲಿ ನಾವು ನೋಡುವಾಗ 5ನೇ ರಹಸ್ಯ ಏನಂತ ಹೇಳಿದ್ರೆ ಪ್ರಾರ್ಥನೆ. ದೇವರನ್ನು ಕೇಳ್ಕೊಳ್ಬೇಕು. ದೇವರೇ, ನನಗೆ ಜ್ಞಾನ ಕಡಿಮೆ ಆಗಿದೆ, ಕಷ್ಟ ಬರುವಂಥ ವಿಷಯದಲ್ಲಿ ಜ್ಞಾನ ಕಡಿಮೆ ಆಗಿದೆ, ಫೂಲಿಶ್ ಆಗಿ ನಾನೇನಾದರೂ ತೀರ್ಮಾನ ಮಾಡಿದ್ದೇನೆ, ಹೇಗೆ ರಿಯಾಕ್ಟ್ ಮಾಡಬೇಕು ಗೊತ್ತಿಲ್ಲ, ತಪ್ಪು ಮಾಡಿದ್ದೇನೆ, ಅಥವಾ ನಿನ್ನ ಚಿತ್ತಕ್ಕೆ ವಿರುದ್ಧವಾದದ್ದನ್ನೇ ನಾನು ಮಾಡಿದ್ದೇನೆ. ಆದ ಕಾರಣ ನನಗೆ ಜ್ಞಾನ ಕೊಡು, ಸಹಾಯ ಮಾಡು, ಕೃಪೆ ಕೊಡು, ನನ್ನನ್ನು ಕರುಣಿಸು ಎಂಬುದಾಗಿ ಕೇಳ್ಕೊಳ್ಳುವಾಗ ದೇವರು ನಮ್ಗೆ ಸಹಾಯ ಮಾಡ್ತಾರೆ. 6ನೇದಾಗಿ ಪ್ರೀತಿ.
ಧನ್ಯದಾಯಕ ಜೀವನದ ಅಥವಾ ಆಶೀರ್ವಾದ ಜೀವನದ 6ನೇ ರಹಸ್ಯ ಏನಂದರೆ ಕರ್ತನನ್ನು ಪ್ರೀತಿಸುವುದು. ಒಬ್ಬ ಯವನಸ್ತರ ಸಹೋದರರು, ಅವರಿಗೆ ಒಬ್ಬ ಮಹಾಭಕ್ತರು ತಮ್ಮ ಮನೆಯನ್ನು ನೋಡ್ಕೋ ಅಂತ ಹೇಳ್ಬಿಟ್ಟು ಒಪ್ಪಿಸಿಬಿಟ್ಟು ಬೇರೆ ದೇಶಕ್ಕೆ ಹೋದರು. 1-2 ತಿಂಗಳಂತ ಕಾಣ್ತದೆ, 1 ತಿಂಗಳು ಅಥವಾ ಕೆಲವು ದಿನಗಳು. ಹೋದಾಗ ಇದನ್ನು ಮಾಡು, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟು, ವಾಟರ್ ಬಿಲ್ ಕಟ್ಟು, ಈ ರೀತಿಯಾಗಿ ಮಾಡು, ಪತ್ರಗಳು ಬಂದಾಗ ತಕ್ಕೊಂಡು ಆಫೀಸ್ನಲ್ಲಿ ಕೊಡು, ಈ ರೀತಿಯಾಗಿ ಎಲ್ಲ ಬರೆದು ಎಲ್ಲ ಬರೆದುಬಿಟ್ಟು ಕೊನೆಯದಾಗಿ ಒಂದು ಬರೆದಿದ್ದನ್ನು ಆ ವ್ಯಕ್ತಿ ನನಗೆ ತೋರಿಸಿದರು. ಅವರು ನನ್ನ ಆತ್ಮಿಕ ನಾಯಕರೇ ಬರೆದಿದ್ದದನ್ನು ಒಬ್ಬ ಸಹೋದರರಿಗೆ ಬರ್ಕೊಟ್ಟಿದ್ರು. ಅದರಲ್ಲಿ ಅವ್ರು ಬರೆದಿದ್ದ ಕೊನೆಯ ಮಾತು, ಇವೆಲ್ಲವನ್ನು ನೀನು ಮಾಡು, ಆದರೆ ಇವೆಲ್ಲಕ್ಕಿಂತಲೂ ಭಾಳ ಪ್ರಾಮುಖ್ಯ, ನೀನು ದೇವರನ್ನು ಹೃದಯಪೂರ್ವಕವಾಗಿ ಪ್ರೀತಿಸುವಂಥದ್ದು. Above all these things, the most important thing is that you love the Lord with all your heart. Love the Lord wholeheartedly. ಆದ ಕಾರಣ ಈ ಕಷ್ಟಗಳು ಬಂದಾಗ ಅದನ್ನು ನಾವು ಸಹಿಸ್ಕೊಳ್ಬೇಕು. 12ನೇ ವಚನ ಯಾಕೋಬ 1:12, ಮತ್ತು ಅಂಥವರು ಪರಿಶೋಧಿತರಾದಾಗ ಕರ್ತನು ತನ್ನನ್ನು ಪ್ರೀತಿಸುವವರಿಗೆ ವಾಗ್ದಾನ ಮಾಡಿದ ಜೀವ ಕಿರೀಟ, ವಾವ್, ಕ್ರೌನ್ ಆಫ್ ಲೈಫ್ ದೇವರು ಅದನ್ನು ಕೊಡ್ತಾರೆ. ಆದರೆ ತನ್ನನ್ನು ಪ್ರೀತಿಸುವವರಿಗೆ ಇವೆಲ್ಲಗಳು ಕಷ್ಟಗಳು, ನಾನಾ ವಿಧವಾದ ಕಷ್ಟಗಳು ಇವೆಲ್ಲ ಬರ್ತಾ ಇರ್ತವೆ. ಆ ಸಂದರ್ಭದಲ್ಲಿ ಭಾಳ ಇಂಪಾರ್ಟೆಂಟ್ ದೇವರನ್ನು ಪ್ರೀತಿಸುವುದು. ನನ್ನ ಆತ್ಮಿಕ ನಾಯಕರು ಒಂದು ಮಾತು ಹೇಳಿದ್ದು ನನಗೆ ನೆನಪಿಗೆ ಬರ್ತಾ ಇದೆ. ಅದೇನಂತ ಹೇಳಿದರೆ, ಒಂದು ವೇಳೆ ನಾನು ಇಷ್ಟೆಲ್ಲ ದೇವರಿಗಾಗಿ ಜೀವಿಸಿ ದೇವರಿಗಾಗಿ ಮಾಡಿದ ಮೇಲೆ ಒಂದು ವೇಳೆ ದೇವರು ನನಗೆ ನರಕಕ್ಕೆ ಕಳಿಸಿದರೆ, ನಾನು ನರಕದಲ್ಲಿ ಬೀಳ್ತಾ ಇರುವಾಗ ಏನು ದೇವರಿಗೆ ಹೇಳಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ ಅಂತ ಹೇಳಿದರೆ, ಅವರದ್ದು ಒಂದು ಊಹೆ, ಅವರ ಒಂದು ಅಭಿಪ್ರಾಯ, ಅದು ನನಗೆ ಅದು ಬಹಳ ಹಿಡಿಸಿತು, ಉತ್ತೇಜನವಾಯಿತು. ಒಂದು ವೇಳೆ ಅವರು ಹೇಳಿದರು, ಒಂದು ವೇಳೆ ದೇವರು ನನಗೆ, ಝ್ಯಾಕ್, ಐ ಹ್ಯಾವ್ ಡಿಸೈಡೆಡ್ ಟು ಸೆಂಡ್ ಯು ಟು ಹೆಲ್, ನಿನ್ನನ್ನು ನರಕಕ್ಕೆ ಕಳಿಸೋದಕ್ಕೆ ನಾನು ತೀರ್ಮಾನ ಮಾಡಿದ್ದೀನಿ ಝ್ಯಾಕ್ ಅವರೇ ಅಂತ ದೇವರು ಹೇಳಿದರೆ, ನಾನು ನರಕದಲ್ಲಿ ಬೀಳ್ತಾ ಇರುವಾಗ, ಇಳಿತಾ ಇರುವಾಗ ಗಟ್ಟಿಯಾದ ಸ್ವರದಲ್ಲಿ, ಲಾರ್ಡ್ ಜೀಸಸ್, ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಕರ್ತನಾದ ಯೇಸುವೇ, ನಾನು ನಿನ್ನನ್ನು ಪ್ರೀತಿಸ್ತೇನೆ, ನಾನು ನಿನ್ನನ್ನು ಪ್ರೀತಿಸ್ತೇನೆ, ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳಿಕೊಂಡು ನಾನು ನರಕಕ್ಕೆ ಹೋಗಲಿಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳಿದ್ರು. ಅಂದರೆ ಅವರ ಅಭಿಪ್ರಾಯ. ಅಂದರೆ ಅವರು ಅದಕ್ಕೆ ಒಂದು ಕಾರಣ ಕೊಟ್ಟರು. ಅದೇನಂತ ಹೇಳಿದರೆ, ದೇವರು ನನ್ನನ್ನು ಅಷ್ಟಾಗಿ ಪ್ರೀತಿ ಮಾಡಿದ ಮೇಲೆ ಆತನು ನನ್ನನ್ನು ಎಲ್ಲಿ ಕಳಿಸಿದರೂ ನನಗೆ ಚಿಂತೆ ಇಲ್ಲ. ಯಾಕಂದರೆ ಆತನ ಪ್ರೀತಿ ನನಗೆ ಸವಿದಿದ್ದೇನೆ, ಅದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ನಾನು ಆತನೇನೋ ಮಾಡಿದ್ದಕ್ಕಾಗಿ ಆತನ ಪ್ರೀತಿಸೋದಿಲ್ಲ, ಆತನೇನೋ ನನಗೆ ಮಾಡಿದ್ದಾನೆ ಅದಕ್ಕಾಗಿ ನಾನು ಆತನ ಪ್ರೀತಿಸ್ತೇನೆ ಎಂಬುದಾಗಿ. 7ನೇದಾಗಿ ದೇವರ ಪಿತೃತ್ವ. ಯಾಕೋಬ 1ನೇ ಅಧ್ಯಾಯದಿಂದ ಧನ್ಯ ಜೀವನದ 11 ರಹಸ್ಯಗಳಲ್ಲಿ 7ನೇ ರಹಸ್ಯ ಏನಂದರೆ ದೇವರ ಪಿತೃತ್ವ, ಫಾದರ್ಹುಡ್ ಆಫ್ ಗಾಡ್. ಯಾಕಂದರೆ 17ನೇ ವಚನ ಯಾಕೋಬ 1:17, ಎಲ್ಲ ದಾನವು, ಪೂರ್ಣವಾದ ಎಲ್ಲ ವರವು ದೇವರು, ಎಲ್ಲ ಒಳ್ಳೆಯ ದಾನಗಳು ದೇವರಿಂದ, ತಂದೆಯಿಂದ ಬರ್ತದೆ. ಆತನು ಬೆಳಕಿನ ತಂದೆ, ಆತನು ನೆರಳಿನಂತೆ, ಆತನು ಬದಲಾಗುವುದಿಲ್ಲ. ಅಂಥ ದೇವರು, ಅಂಥ ತಂದೆ. ಅದರಲ್ಲಿ ನಾನು ದೃಢನಾಗಿ ಇರಬೇಕು.
ನಾವು 18ನೇ ವಚನ, ಅದರಲ್ಲಿ ನಾವು 8ನೇ ರಹಸ್ಯವನ್ನು ನಾವು ನೋಡಿಕೊಳ್ಳೋಣ್ರಿ. ಧನ್ಯ ಜೀವನದ 11 ರಹಸ್ಯಗಳಲ್ಲಿ 8ನೇ ರಹಸ್ಯ ಏನಂದರೆ ಸತ್ಯವಾಕ್ಯ, ವರ್ಡ್ ಆಫ್ ಟ್ರುತ್. ದೇವರು ತನ್ನ ಸುಚಿತ್ತದ ಪ್ರಕಾರವಾಗಿ ಸತ್ಯವಾಕ್ಯದಿಂದ ನಮ್ಮನ್ನು ಹುಟ್ಟಿಸಿರಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂತಾದೆವು. ವಾವ್! ಹೌದು, ದೇವರು ನಮ್ಮನ್ನು ತನ್ನ ಸತ್ಯವಾಕ್ಯದಿಂದ, ವಾಕ್ಯಕ್ಕೆ ಎಷ್ಟು ಶಕ್ತಿ ನೋಡ್ರಿ, ವಾವ್! ಆದ ಕಾರಣ ದಿನಾಲೂ ನಾವು ಅಧ್ಯಯನ ಮಾಡೋದು ಒಳ್ಳೆಯದೇ ಅಂತ ನನಗೆ ಅನಿಸ್ತದೆ. 9ನೇದಾಗಿ ಯಾಕೋಬ 1ನೇ ಪತ್ರಿಕೆಯಿಂದ ನಾವು ಧನ್ಯ ಜೀವನದ ಅಥವಾ ಆಶೀರ್ವಾದ ಜೀವನದ 11 ರಹಸ್ಯಗಳನ್ನು ನೋಡಿಕೊಳ್ತಿದ್ವಿ. ಆ 11 ರಹಸ್ಯಗಳಲ್ಲಿ 9ನೇ ರಹಸ್ಯ ನಮ್ರತೆ, ಹ್ಯುಮಿಲಿಟಿ. ಹೌದು, ದೇವರ ವಾಕ್ಯವನ್ನು ನಾನು ಯಾವ ರೀತಿಯಾಗಿ ಸ್ವೀಕರಿಸಬೇಕಂತ ಒಂದು ಕಡೆ ಇದ್ದರೆ, ಹೊಸ ಒಡಂಬಡಿಕೆಯಲ್ಲಿ ವಿಶೇಷವಾಗಿ ಅದು 21ನೇ ವಚನ, ಯಾಕೋಬ 1:21ರಲ್ಲಿ ನಾವೇನು ಮಾಡಬೇಕು? ದೇವರ ವಾಕ್ಯವನ್ನು, ಎಲ್ಲ ಕೆಟ್ಟತನವನ್ನು ತೆಗೆದುಹಾಕಿ ದೇವರ ವಾಕ್ಯವನ್ನು, ನಿಮ್ಮೊಳಗೆ ಬೇರೂರಿರುವಂಥ ದೇವರ ವಾಕ್ಯವನ್ನು ನಮ್ರತೆಯಿಂದ ಸ್ವೀಕರಿಸಬೇಕು. ನಾನು ನಮ್ರತೆಯಿಂದ ಸ್ವೀಕರಿಸಬೇಕು. ಆ ರೀತಿಯಾಗಿ ಸ್ವೀಕರಿಸುವಾಗ ಅದು ನನ್ನಲ್ಲಿ ರಕ್ಷಣಾ ಕಾರ್ಯವನ್ನು ಉಂಟು ಮಾಡ್ತದೆ. ರಕ್ಷಣೆಯ ಪ್ರಾರಂಭ, ರಕ್ಷಣೆಯ ಸಾಗುವಿಕೆ, ರಕ್ಷಣೆಯ ಮುಕ್ತಾಯ, ರಕ್ಷಣೆ, ಹೌದು, ನೀತೀಕರಣದ ರಕ್ಷಣೆ, ಶುದ್ಧೀಕರಣದ ರಕ್ಷಣೆ, ಮಹತ್ವಕರಣದ ರಕ್ಷಣೆ ಅದು ಉಂಟು ಮಾಡ್ತದೆ. ಪಾಪ ಕ್ಷಮೆ ಉಂಟು ಮಾಡ್ತದೆ. 10ನೇದಾಗಿ ಬಿಡುಗಡೆ. ಧನ್ಯದಾಯಕ ಜೀವನದ 11 ರಹಸ್ಯಗಳಲ್ಲಿ 10ನೇ ರಹಸ್ಯ 25ನೇ ವಚನದಲ್ಲಿ ಬಿಡುಗಡೆಯನ್ನುಂಟು ಮಾಡುವ ಪರಿಪೂರ್ಣವಾದ ಧರ್ಮಶಾಸ್ತ್ರ. ವಾವ್! ವಾಕ್ಯ, ದೇವರ ವಾಕ್ಯದ ಬಗ್ಗೆ ಒಂದು ಮಾತಿದೆ, ಅದೇನೆಂದರೆ ಬಿಡುಗಡೆಯನ್ನು ಉಂಟು ಮಾಡುವ. ಹೌದು, ನಾನು ಧನ್ಯ ಜೀವನವನ್ನು ಜೀವಿಸಬೇಕಾದ್ರೆ ಬಿಡುಗಡೆ, ಪ್ರಾರಂಭದ ಬಿಡುಗಡೆಯಲ್ಲಿ ಮುಂದುವರಿಬೇಕು. ಯಾಕಂತ ಹೇಳಿದರೆ ಒಂದು ಸರಿ ಬಿಡುಗಡೆ ಆಗಿದರೆ ಸಾಕಾಗಲ್ಲ. ನಾವು ದೇವರು ಪ್ರಕಟಣೆಯನ್ನು ಕೊಡುವಾಗ ಅಲ್ಲಿ ಬಿಡುಗಡೆ ಆಗಬೇಕು, ಈ ಕ್ಷೇತ್ರದಲ್ಲಿ ಬಿಡುಗಡೆ ಆಗಬೇಕು. ಈ ಒಂದು ಗರ್ವದಿಂದ, ಕೋಪದಿಂದ, ದ್ವೇಷದಿಂದ, ಕಾಮದಿಂದ, ಸ್ವಾರ್ಥದಿಂದ ಬಿಡುಗಡೆ. ಆವಾಗ ಧನ್ಯದಾಯಕ ಜೀವನವನ್ನು ನಾವು ಜೀವಿಸ್ತೇವೆ. ಕೊನೆಯದಾಗಿ ನೋಡುವಾಗ ಭಕ್ತಿ, 26ನೇ ವಚನ, ಭಕ್ತಿ, ಗಾಡ್ಲಿನೆಸ್. ನಾವು ಭಕ್ತರಾಗಿ ಇರಬೇಕಾದ್ರೆ ನಾಲಿಗೆಯನ್ನು ಕಡಿವಾಣ ಹಾಕ್ಕೋಬೇಕು. ಭಕ್ತನ ಜೀವನ, ಪ್ರಾರ್ಥನೆ ಭಕ್ತಿಗೆ ಗುರುತು, ಒಳ್ಳೆ ಗುರುತು. ಆದರೆ ಮಾತಿನಲ್ಲಿ ಸ್ವಾಧೀನ, ನಾಲಿಗೆಯ ಸ್ವಾಧೀನ ಭಕ್ತಿಗೆ ಗುರುತು, ಅದು ಕೂಡ ಒಳ್ಳೆ ಗುರುತೆ. ಆ ರೀತಿಯಾಗಿ ನಾವು ಜೀವಿಸಿ ಇತರರನ್ನು ಪರಾಮರಿಸುವಂತೆ, ಶುದ್ಧವಾಗಿರುವಂತೆ ದೇವರು ಸಹಾಯ ಮಾಡಲಿ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದಿಂದ ಧನ್ಯ ಜೀವನದ 11 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.